ನೋಡಿ ಸರ್, 4 ಎಕರೆ 4 ಕುಂಟೆ ಬಂದಿರುವಂಥ ಜಾಗ ಈ ರಸ್ತೆಗೇ. ಈ ಕಡೆಯಿಂದ ಬಂದ್ರೆ ಮಳವಳ್ಳಿಯಿಂದ ಬಂದ್ರೆ ಒಂದು 8ರಿಂದ 10 ಕಿಲೋಮೀಟ್ರು. ನೋಡಿ, ಈ ಕಡೆ ರಸ್ತೆಯಿಂದ ಬಂದ್ರೆ ಅಲ್ಗೂರು ಕಡೆಯಿಂದ ಬಂದ್ರೆ ಒಂದು 6ರಿಂದ 8 ಕಿಲೋಮೀಟ್ರು. 2 ಕಡೆಯಿಂದ ಯಾವ ಕಡೆಯಿಂದ ಬರ್ಬೋದು. ಕನಕಪುರ ರೋಡಿಂದ ಬರ್ಬೋದು, ಮದ್ದೂರು ಕಡೆ ರೋಡಿಂದ ಬರ್ಬೋದು. ಲ್ಯಾಂಡ್ ಕಡೆ ತೋರಿಸ್ತೀನಿ ನೋಡಿ, ಇದೇ ಲ್ಯಾಂಡು. 2 ಕಡೆ ರಸ್ತೆ ಇದೆ. ಒಂದು ಕಡೆ ಮುಂಡ್ ರಸ್ತೆ, ಒಂದು ಕಡೆ ತಾರ್ ರೋಡು. ಟೀಕ್ ಇದೆ, 3 ಬೋರ್ಗಲ್ ಇದೆ, ತೆಂಗಿನ ಗಿಡ ಐತೆ, ಮತ್ತು ಜಮ್ನೆರ್ಲ ಇದೆ, ಸ್ವಲ್ಪ ಸಪೋಟ ಗಿಡ ಐತೆ, ಮಾವಿನ ಗಿಡ ಒಂದು ಸ್ವಲ್ಪ ಇದೆ. ಕೌಂಟ್ ಮಾಡಿಲ್ಲ ಎಷ್ಟೆಷ್ಟಿದೆ ಅಂತ. ಎಲ್ಲ ಒಂದು ಸ್ವಲ್ಪ ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ಐತೆ. ಆಲ್ರೆಡಿ ರೆಡಿ ಇರುವಂಥ ಜಾಗ. 3 ಬೋರ್ಗಲ್ ಇದೆ ಅಂತ. ನೀರು ಹೆಂಗಿದೆ ನೋಡಿಲ್ಲ ನಾವು. 3 ಬೋರ್ಗಲ್ಲು ನೀರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜಮ್ನೆರ್ಲ ಅಂತ ಜಾಸ್ತಿ ಇದೆ ನೋಡಿ. ಇದೆಲ್ಲ ಜಮ್ನೆರ್ಲ ಗಿಡನೇ. ತೋಟ ಮಾತ್ರ ತುಂಬ ಚೆನ್ನಾಗಿದೆ. ಮಾವಿನ ಗಿಡನೂ ಇದೆ. ಮಾವಿನ ಗಿಡ ಎಷ್ಟಿದೆ ಅಂತ ಕೌಂಟ್ ಮಾಡಿಲ್ಲ. ಹಿಂಬೆ ಗಿಡನೂ ಐತೆ. ಒಳಗಡೆ ಬೀಗ ಹಾಕಿದ್ದಾರೆ. ಇದೇ ಜಾಗ. ಎಲ್ಲ ಜಾಗ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಜಮ್ನೆರ್ಲ ಗಿಡ ಮತ್ತು ಒಂದು ಸ್ವಲ್ಪ ತೆಂಗಿನ ಗಿಡ ಅಂತ ಎಷ್ಟಿದೆ ಅಂತ ಕೌಂಟ್ ಮಾಡಿಲ್ಲ. ತೆಂಗಿನ ಗಿಡ ಎಲ್ಲ ಐತೆ ನೋಡಿ. ಜಮ್ನೆರ್ಲ ಹೆಂಗಿದೆ, ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಸುತ್ತ ಪೆನ್ಷನ್ನು, ಒಂದು ಕಡೆ ಹಳ್ಳ ಇದೆ. ನೋಡಿ, ಬೋರ್ಗಲ್ ಇದೆ. ಇಲ್ಲೂ ಒಂದೈತೆ. 4 ಎಕರೆ 6 ಕುಂಟೆ. ಎಕರೆ 70 ಲಕ್ಷ 75 ಲಕ್ಷ ಹೇಳ್ತಾ ಇದ್ದಾನೆ. 60 ಆಗ್ಬೋದು, 65 ಅವರು, 68 ಆಗ್ಬೋದು. ಒಟ್ಟಲ್ಲಿ 70 ಲಕ್ಷದ ಒಳಗಡೆ ಎಕರೆ. 4 ಎಕರೆ 4 ಕುಂಟೆ 75 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತಾ ಎಕರೆ. 4 ಎಕರೆ 4 ಕುಂಟ. ಬೆಂಗಳೂರಿಂದ 90 ಕಿಲೋಮೀಟ್ರು. ಮಳವಳ್ಳಿಯಿಂದ 8ರಿಂದ 10 ಕಿಲೋಮೀಟ್ರು. ನೋಡಿ ರಸ್ತೆ ಏನು ಕಾಣ್ತೈತೆ, ರಸ್ತೆಗಿರುವಂಥ ಜಾಗ. ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ತೋಟ ಮನೆಗಳು. ನೋಡಿ ವಾತಾವರಣ ಹಿಂಗೈತೆ ನೋಡಿ. ಇದೇ ಜಾಗ ಅಂತೂ ತುಂಬ ಚೆನ್ನಾಗಿದೆ. 4 ಎಕರೆ 4 ಕುಂಟೆ. ಕನಕಪುರ ಹೈವೇ ರೋಡಿಂದ 7ರಿಂದ 8 ಕಿಲೋಮೀಟ್ರ್. ಇಲ್ಗ ಮಳವಳ್ಳಿಯಿಂದ 8ರಿಂದ 10 ಕಿಲೋಮೀಟ್ರು. ಎಲ್ಲ ಜಮ್ನೆರ್ಲೆ, ತೆಂಗು, ಮಾವು, ಸಪೋಟ ಗಿಡ, ಪೆನ್ಷನ್ನು, 3 ಬೋರ್ಗಲ್ಲು. ಎಕರೆ 75 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗ್ಬೋದು. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಒಂದು ಕಡೆ ಮುಂಡ್ ರಸ್ತೆ, ಈ ಕಡೆ ತಾರ್ ರೋಡು. ಇದೇ ಜಾಗ. ಬೇರೆ ಪಾರ್ಟಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. ಅವನು ಇವಾಗ ಏನೋ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ ಏನೋ ದುಡ್ಡಿಲ್ವ ಅಂತ ಕೊಟ್ಬಿಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟು ಲೀಗಲ್ ಪಾರ್ಟಿ, ಲೀಗಲ್ಲು ಡಾಕ್ಯುಮೆಂಟ್ ಎಲ್ಲ ಜನರಲ್ಲು ಡೈರೆಕ್ಟ್ ಡೇಟಾ ಕುಂಡಿಸ್ತೀವಿ, ಸಿಟ್ಟಿಂಗ್ ಕೊಡ್ತೀವಿ. ತೋಟದೊಳಗಡೆ ಹೋಗಿಲ್ಲ, ಹೊರಗಡೆ ನಿಂತ್ಗಡೆ ಮಾಡ್ತಾಯಿದ್ದೀನಿ ನೋಡಿ. ಈ ರಸ್ತೆಗೆ ಬಂದಿರುವಂಥ